ಬಿವೈ ವಿಜೇಂದ್ರ ವಿರುದ್ಧ ಯತ್ನಾಳ್ ಟೀಮ್ ಫುಲ್ ರೆಬೆಲ್ ಆಗಿದೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅಂತ ರೆಬೆಲ್ಸ್ ಪಟ್ಟು ಹಿಡಿದಿದ್ದಾರೆ. ಲಿಂಗಾಯತ ಕಾರ್ಡ್ ಪ್ಲೇ ಮಾಡಿದ್ದಾರೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥದ್ದು ರೆಬೆಲ್ಸ್ ನಾಯಕರ ಪಟ್ಟು. ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ಸೋಮಣ್ಣ ಮನೆಯಲ್ಲಿ ಸಭೆ. ಫೆಬ್ರವರಿ 10ರಂದು ವಿ ಸೋಮಣ್ಣ ನೇತೃತ್ವದಲ್ಲಿ ಮೀಟಿಂಗ್ ನಡೆಯುತ್ತೆ. ಯಾರನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವಂಥ ವಿಚಾರದ ಬಗ್ಗೆ ಚರ್ಚೆ ಇಲ್ಲ ಅಂದಿದ್ದಾರೆ. ಕೇವಲ ಅಧ್ಯಕ್ಷರ ಬದಲಾವಣೆ ಕುರಿತಂತೆ ಮಾತ್ರ ಮಹತ್ವದ ಸಭೆ ನಡೆಯಲಿದೆ. ಲಿಂಗಾಯತ ಪ್ಲೇ ಕಾರ್ಡ್ ಇಲ್ಲಿ ಪ್ಲೇ ಆಗಿದೆ. ಲಿಂಗಾಯತ ನಾಯಕರ ಸಪೋರ್ಟ್ ಇಲ್ಲ ವಿಜೇಂದ್ರಗೆ ಅನ್ನುವಂಥ ಮಾತನ್ನ ಅಸಮಾಧಾನಿತರು ಹೇಳಿದ್ರು. ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಪಟ್ಟನ್ನ ಹಿಡಿದಿದ್ದಾರೆ ರೆಬೆಲ್ ನಾಯಕರು. ಫೆಬ್ರವರಿ 10ರಂದು ವಿ ಸೋಮಣ್ಣ ಮನೆಯಲ್ಲಿ ಮೀಟಿಂಗ್ ಇದೆ. ಹೈಕಮಾಂಡ್ ಸೂಚನೆಯನ್ನ ಕೊಡ್ತು. ಆ ಸೂಚನೆಯ ಬೆನ್ನಲ್ಲೇ ಈಗ ಸಭೆಯನ್ನು ನಡೆಸ್ತಾರೆ. ವಿಪಕ್ಷ ನಾಯಕನ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರಾ ಯತ್ನಾಳ್ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು. ರೆಬೆಲ್ಸ್ಗೆ ಆರ್ ಅಶೋಕ್ ಬೆಂಬಲ ಇದ್ರೂ ಕೂಡ ಯತ್ನಾಳ್ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಅಚ್ಚರಿ ಅಂತಂದ್ರೆ ಈ ಪ್ರಪೋಸಲ್ಗೆ ಅಶೋಕ್ ಬೆಂಬಲ ಕೂಡ ಇದೆ. ಆರ್ ಅಶೋಕ್ಗೆ ಜನರಲ್ ಸೆಕ್ರೆಟರಿ ಸ್ಥಾನದ ಮೇಲೆ ಕಣ್ಣು. ಸಿಟಿ ರವಿ ಅವರಿಂದ ತೆರವಾಗಿರುವಂತಹ ಸ್ಥಾನಕ್ಕೆ ಆರ್ ಅಶೋಕ್ ಕಣ್ಣನ್ನ ಇಟ್ಟಿದ್ದಾರೆ. ರಾಜ್ಯಾಧ್ಯಕ್ಷ ಸ್ಥಾನ ಏನಿದೆ ಅದು ನ್ಯೂಟ್ರಲ್ ಆಗಿರುವಂತಹ ತಟಸ್ಥರಾಗಿರುವಂತಹ ವ್ಯಕ್ತಿ ಕೊಟ್ಟರು ಕೂಡ ಓಕೆ ಅನ್ನುವಂಥ ರೀತಿಯಲ್ಲಿದೆ. ವಿಜೇಂದ್ರ ಜೊತೆಯಲ್ಲಿ ಲಿಂಗಾಯತ ನಾಯಕರು ಇಲ್ಲ ಅಂತ ತೋರಿಸುವಂತ ಯತ್ನವನ್ನ ಈಗ ಮಾಡಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಓಪನ್ ಸಭೆಯನ್ನ ಕರೆಯೋದಕ್ಕೆ ದೆಹಲಿ ನಾಯಕರು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಫೆಬ್ರವರಿ 10ರಂದು ವಿ ಸೋಮಣ್ಣ ನೇತೃತ್ವದಲ್ಲಿ ಒಂದು ಮೀಟಿಂಗ್ ನಡೆಯುತ್ತೆ. ಅವರ ಮನೆಯಲ್ಲಿ ಒಂದು ಪೂಜೆ ಇದೆ. ಆ ಪೂಜೆಯ ನೆಪ ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ಅವ್ರ ಮನೆಯಲ್ಲೇ ಮೀಟಿಂಗನ್ನು ಮಾಡ್ತಾರೆ. ಅನೇಕರು ಕಣ್ಣನ್ನು ಇಟ್ಟಿರುವುದಂತೂ ಹೌದು. ಯತ್ನಾಳ್ ಕೂಡ ಒಂದು ಕಣ್ಣನ್ನು ಇಟ್ಟಿದ್ದಾರೆ. ಈ ಲಿಂಗಾಯತ ನಾಯಕರ ಅಭಿಪ್ರಾಯವನ್ನು ಸಂಗ್ರಹಿಸೋದಕ್ಕೆ ಮೀಟಿಂಗ್ ಕರೆಯಲಾಗಿದೆ. ಅಲ್ಲಿ ಒಂದಷ್ಟು ಅಭಿಪ್ರಾಯಗಳನ್ನು ಸಂಗ್ರಹ ಮಾಡ್ತಾರೆ. ಹೈಕಮಾಂಡ್ ವರದಿಯನ್ನ ನೀಡಲಿದ್ದಾರೆ ಕೇಂದ್ರ ಸಚಿವ ವಿ ಸೋಮಣ್ಣ. ಹೈಕಮಾಂಡ್ಗೆ ಅಭಿಪ್ರಾಯಗಳನ್ನು ಒಟ್ಟು ಮಾಡಿ ಹೈಕಮಾಂಡ್ಗೆ ಅದನ್ನು ಕೊಡ್ತಾರೆ. ದೆಹಲಿಯಲ್ಲಿ ತಮ್ಮ ಕೆಲಸ ಮುಗಿಸಿ ವಾಪಸ್ ಆಗಿರೋ ರೆಬೆಲ್ಸ್ ಈಗ ಸೋಮಣ್ಣ ನೀಡುವಂಥ ವರದಿ ಮೇಲೆ ಹೈಕಮಾಂಡ್ನಿಂದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ಯಾವುದೇ ಸಮುದಾಯದ ನಾಯಕರಿಗೆ ಅಧ್ಯಕ್ಷ ಸ್ಥಾನವನ್ನು ನೀಡಲಿ, ಇವೆಲ್ಲ ಬೇಡಿಕೆ ಇಟ್ಟು ವಾಪಸ್ ಆಗಿದ್ದಾರೆ ಈಗ ರೆಬೆಲ್ಸ್. ಫೆಬ್ರವರಿ 10ರಂದು ನಡೆಯುವಂಥ ಸಭೆ, ಅದರ ಮೇಲೆ ನಿರ್ಧಾರ ಆಗುತ್ತೆ. ಏನಾಗುತ್ತೆ ಮುಂದೆ, ಯಾರಾಗ್ತಾರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅನ್ನುವಂಥ ವಿಚಾರ. ವಿಜೇಂದ್ರ ವಿರುದ್ಧ ಯತ್ನಾಳ್ ಟೀಮ್ ಫುಲ್ ರೆಬೆಲ್ ಆಗಿದೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅನ್ನುವಂಥ ವಿಚಾರ. ಆದರೆ ಈಗ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಯಾರಾದರೂ ನ್ಯೂಟ್ರಲ್ ಆಗಿರುವಂಥ ವ್ಯಕ್ತಿ ಆಗಲಿ ಅನ್ನುವಂಥದ್ದಿದೆ. ಆದರೆ ಜನರಲ್ ಸೆಕ್ರೆಟರಿ ಮೇಲೆ ಆರ್ ಅಶೋಕ್ ಕಣ್ಣನ್ನು ಇಟ್ಟಿದ್ರೆ, ಈ ಕಡೆಯಿಂದ ರಾಜ್ಯಾಧ್ಯಕ್ಷ ಸ್ಥಾನದ ಮೇಲೆ ಯತ್ನಾಳ್ ಕಣ್ಣನ್ನು ಇಟ್ಟಿದ್ದಾರೆ. ಮತ್ತಷ್ಟು ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಗಮನಿಸ್ತಾ ಇದ್ವಿ ಬಿಜೆಪಿಯಲ್ಲಿ ಯಾವುದೂ ಕೂಡ ಸರಿ ಇಲ್ಲ ಅನ್ನುವಂಥದ್ದು ಈಗಾಗಲೇ ಗೊತ್ತಾಗಿರುವಂಥ ವಿಚಾರ. ಆದರೆ ಫೆಬ್ರವರಿ 10ರಂದು ಬಹಳ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಯಾಕಂದರೆ ಅವತ್ತು ಒಂದು ಸಭೆಯನ್ನು ಮಾಡ್ತಾರೆ. ಸಭೆಯನ್ನು ಮಾಡಿದ ನಂತರದಲ್ಲಿ ಮುಂದಿನ ನಿರ್ಧಾರ ಏನು, ರಾಜ್ಯಾಧ್ಯಕ್ಷರು ಯಾರು, ಇದೆಲ್ಲವೂ ಕೂಡ ಗೊತ್ತಾಗುತ್ತಾ, ಒಂದಷ್ಟು ಕ್ಲಾರಿಟಿ ಬರುತ್ತಾ, ಏನೇನು ಡೀಟೇಲ್ಸ್ ಇದೆ? ಅಶ್ವಿನಿ, ಈಗಾಗಲೇ ಸ್ವತಃ ಖುದ್ದಾಗಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವಿಜೇಂದ್ರ ಅವರು ಸಹ ಸ್ಪಷ್ಟನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಇನ್ನೊಂದು 10 ದಿನದ ಒಳಗಡೆ ಕರ್ನಾಟಕದ ಎಲ್ಲಾ ರೀತಿಯಲ್ಲಿ ಬಿಜೆಪಿಯಲ್ಲಿ ನಡೀತಾ ಇರ್ತಕ್ಕಂಥ ಕೋಲ್ಡ್ ವಾರ್ಗೆ ಒಂದು ಅಂತಿಮ ತೆರೆಯನ್ನ ವರಿಷ್ಠರು ಎಳಿತಾರೆ ಅಂತ ಹೇಳಲಾಗಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ವಿಜೇಂದ್ರ ಅವರನ್ನ ಬದಲಾವಣೆ ಮಾಡ್ಲೇಬೇಕಂತ ಹೇಳ್ಬಿಟ್ಟು ಒಂದು ಬಣ ಪಟ್ಟನ್ನ ಹಿಡಿದಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಮಹತ್ವದ ಒಂದು ಸಭೆಯನ್ನ ಇದೇ ಫೆಬ್ರವರಿ 10ನೇ ತಾರೀಕು ಕೇಂದ್ರ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣನವರ ನಿವಾಸದಲ್ಲಿ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅದು
ಪ್ರಭಾವಿ ಲಿಂಗಾಯತ ನಾಯಕರ ಸಭೆ ಅಂತಾನೆ ಈಗ ಕರೆಸ್ಕೊಂಡಿರ್ತಕ್ಕಂಥದ್ದು. ಯಾಕಂದ್ರೆ ಲಿಂಗಾಯತ ಸಮುದಾಯ ಅಂದ್ರೆ ಯಡಿಯೂರಪ್ಪ ಅಂದ್ರೆ ಲಿಂಗಾಯತ ಸಮುದಾಯ ಅಂತ ಹೇಳ್ಬಿಟ್ಟು ಬಿಂಬಿಸಲಾಗಿದೆ. ಹೀಗಾಗಿ ಯಾರು ಸಹ ಲಿಂಗಾಯತರು ಯಡಿಯೂರಪ್ಪನವರ ಪರ ಇಲ್ಲ. ಯಡಿಯೂರಪ್ಪನವರು ಸ್ವಾರ್ಥಿಗಳು, ತಮ್ಮ ಪುತ್ರನ ರಾಜಕೀಯ ಭವಿಷ್ಯಕ್ಕಾಗಿ ಎಲ್ಲರನ್ನು ಸಹ ತುಳಿದ್ರು ಅವರು. ಹೀಗಾಗಿ ಅವ್ರ ಪರ ಲಿಂಗಾಯತ ಸಮುದಾಯ ಇಲ್ಲ, ಲಿಂಗಾಯತ ನಾಯಕರು ಇಲ್ಲ ಅನ್ನೋದನ್ನ ಹೈಕಮಾಂಡ್ಗೆ ಮನವರಿಕೆ ಮಾಡಿ ಕೊಡ್ಬೇಕಾಗಿದೆ. ಈ ನಿಟ್ಟಿನಲ್ಲಿ ಸೋಮಣ್ಣನವರ ನಿವಾಸದಲ್ಲಿ ಸಭೆಯನ್ನ ಮಾಡಿ ಒಂದು ವರದಿಯನ್ನ ಸೋಮಣ್ಣನ ಮುಖಾಂತರ ಕೊಡಿಸೋದಕ್ಕೆ ಇದೀಗ ರೆಬೆಲ್ಸ್ಗಳು ಮುಂದಾಗಿರ್ತಕ್ಕಂಥದ್ದು. 10ನೇ ತಾರೀಕು ಸೋಮಣ್ಣನವರ ನಿವಾಸದಲ್ಲಿ ಒಂದು ಪೂಜೆ ಇದೆ. ಆ ಪೂಜೆಯ ನೆಪದಲ್ಲಿ ಒಂದು ಸಭೆಯನ್ನ ಮಾಡುವ ಮುಖಾಂತರ ವಿಜೇಂದ್ರ ಅವರನ್ನ ಕೆಳಗಿಳಿಸೋದಕ್ಕೆ ಹೈಕಮಾಂಡ್ಗೆ ಒಂದು ವರದಿಯನ್ನ ಕೊಡ್ತಾರೆ. ಅದನ್ನು ಒಂದು ಭಾಗ ಆದ್ರೆ, ಇನ್ನು 12ನೇ ತಾರೀಕು ವಿಜೇಂದ್ರ ಆಪ್ತರು ಸಹ ಸಭೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಬೆಂಗಳೂರಿನ ಹೊರವಲಯ ಅಥವಾ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಹೋಟೆಲ್ ನಲ್ಲಿ ಸುಮಾರು 65ಕ್ಕೂ ಹೆಚ್ಚು ಮಂದಿ ಕೆಲವೊಂದಿಷ್ಟು ಸಚಿವರು ಮತ್ತೆ ಮಾಜಿ ಸಚಿವರು, ಶಾಸಕರು ಮತ್ತೆ ಹಾಲಿ ಶಾಸಕರನ್ನ ಸೇರಿಸಿ ಶಕ್ತಿ ಪ್ರದರ್ಶನವನ್ನ ಮಾಡೋದಕ್ಕೂ ಸಹ ವಿಜೇಂದ್ರ ಆಪ್ತರು ಮುಂದಾಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ 2 ಬಣಗಳ ನಡುವೆ 2 ಸಭೆಗಳು ನಡೀತಾ ಇರ್ತಕ್ಕಂಥದ್ದು ರಾಜ್ಯ ಬಿಜೆಪಿಗೆ ಮಹತ್ವದಾಗಿದೆ. ಆದ್ರೆ ಎಲ್ಲರೂ ಹೇಳುವ ಪ್ರಕಾರ ಇದೇ ಇನ್ನೊಂದು 5 ರಿಂದ 10 ದಿನದೊಳಗಾಗಿ ಈ ಎಲ್ಲಾ ಕೋಲ್ಡ್ ವಾರ್ಗೂ ಸಹ ಒಂದು ತೆರೆಯನ್ನ ಎಳಿತಾರೆ ವರಿಷ್ಠರು. ಯಾಕಂದ್ರೆ ಈ ಶನಿವಾರ ದೆಹಲಿಯ ಚುನಾವಣೆಯ ಫಲಿತಾಂಶ ಇದೆ. ಆ ಫಲಿತಾಂಶದ ಬಳಿಕ ಕಂಪ್ಲೀಟ್ ಆಗಿ ರಾಜ್ಯ ರಾಜಕೀಯದತ್ತ ದೆಹಲಿ ವರಿಷ್ಠರು ಗಮನ ಹರಿಸ್ತಾರೆ. ಇಲ್ಲಿ ನಡೀತಾ ಇರ್ತಕ್ಕಂತಹ ಬೆಳವಣಿಗೆಗಳ ಬಗ್ಗೆ ಈಗಾಗಲೇ ಸೂಕ್ಷ್ಮವಾಗಿ ಗಮನಿಸಿರ್ತಕ್ಕಂಥ ವರಿಷ್ಠರು ಎಲ್ಲವನ್ನು ಸಹ ಎಳೆಯಾಗಿ ಬಿಚ್ಚಿಡುವ ಮುಖಾಂತರ ಯಾರು ಸೈಲೆಂಟ್ ಆಗಿರ್ಬೇಕು, ಯಾರು ಆಡಳಿತ ಕಾರ್ಯವೈಖರಿಯನ್ನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಹ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಡ್ತಾರೆ ಅಂತ ಸಹ ಹೇಳಲಾಗೈತೆ. ಎಲ್ಲದಕ್ಕೂ ಸಹ ಇನ್ನೊಂದು 10 ರಿಂದ 5 ದಿನದಲ್ಲಿ ಒಂದು ತೆರೆ ಎಳೆಯುವ ಸಾಧ್ಯತೆಗಳು ಅಧಿಕವಾಗಿದ್ದಾವೆ ಅಶ್ವಿನಿ. ಓಕೆ ರಾಘವೇಂದ್ರ, ಥ್ಯಾಂಕ್ ಯು ಡೀಟೇಲ್ಸ್ಗೆ.